ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಗಾಗಿ ನಾಳೆ ಶುಕ್ರವಾರ ಚಿಕ್ಕೋಡಿ ತಾಲೂಕಿನಲ್ಲಿ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದೆ. ಇನ್ನು ನಿಲ್ಲದ ರೈತರ ಹೋರಾಟ. ಎಸ್ ವೀಕ್ಷಕರೇ, ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಗಾಗಿ ನಾಳೆ ಶುಕ್ರವಾರ ಕೂಡ ಚಿಕ್ಕೋಡಿ ತಾಲೂಕಿನಲ್ಲಿ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದೆ. ಈ ಬಂದ್ಗೆ ಎಲ್ಲ ರೈತರು, ಕಬ್ಬು ಬೆಳೆಗಾರರು, ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಹಾಗೂ ವ್ಯಾಪಾರಿಗಳು ಬೆಂಬಲ ನೀಡುವಂತೆ ಮನವಿ ಮಾಡಲಾಗಿದೆ. ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ಈ ಹೋರಾಟಕ್ಕೆ ಬೆಂಬಲ ನೀಡಿ ಎಂದು ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪರಗೌಡ ಅವರು ತಿಳಿಸಿದ್ದಾರೆ. ಈಗೇನ ಕಳೆದ 7-8 ದಿನಗಳಿಂದ 3,500 ರೂಪಾಯಿ ಪ್ರತಿ ಟನ್ಗೆ ಕಬ್ಬಿನ ದರ ಬೇಕು ಅಂತ ಅನ್ನದಾತರೆಲ್ಲ ರೋಡಿಗೆ ಬಿದ್ದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಮತ್ತು ಈಗೇನಾಯ್ತು ಅಂತಂದ್ರೆ ಇವತ್ತು ಲಾಸ್ಟ್ ಫೈನಲ್ ಡೇಟ್ ಇದೆ. ಇವತ್ತು 6ನೇ ತಾರೀಕು ಸಾಯಂಕಾಲ 5ರಿಂದ 6 ತನಕ ಏನಾರ ಒಂದು ವಿಷಯವನ್ನ ಹೇಳ್ತೀವತ್ತ ಅಂದರು. ಆದ್ರೆ ಇವತ್ತು ಏನಾರ ದರವನ್ನ ಘೋಷಣೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾಳೆ 7ನೇ ತಾರೀಕು ಶುಕ್ರವಾರ ಬೆಳಗ್ಗೆಯಿಂದಾನೇ ಸಂಪೂರ್ಣವಾಗಿ ಚಿಕ್ಕೋಡಿ ಬಂದ್ ಕರೆಯನ್ನ ಕೊಡ್ತಾ ಇದ್ದೀವಿ. ತಾವೆಲ್ಲ ಇಡೀ ಅಂಗಡಿ ಮುಗ್ಗಟ್ಟದವರಾಗಿರ್ಬೋದು, ಆಟೋ ರಿಕ್ಷಾದವರಾಗಿರ್ಬೋದು, ಎಲ್ಲರೂ ಕುಡ್ಕೊಂಡು ಇದಕ್ಕೆ ಒಂದು ಸಹಕಾರ ಮಾಡಬೇಕು. ಶಾಲಾ ವಿದ್ಯಾರ್ಥಿಗಳು, ಆಮೇಲೆ ಕಾಲೇಜ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಎಲ್ಲರೂ ಕೂಡ ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ರೈತರ ಪ್ರತಿಭಟನೆಗೆ ಸಾಥ್ ಕೊಡಬೇಕು. ಮತ್ತ ಇಡೀ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಾಯ್ತು, ದಲಿತ ಪರ ಸಂಘಟನೆಗಳಾಯ್ತು, ರೈತ ಸಂಘಟನೆಗಳಾಯ್ತು, ಎಲ್ಲಾ ರೈತರು ಕೂಡ, ಕಬ್ಬು ಬೆಳೆಗಾರರು ಎಲ್ಲರೂ ಕುಡ್ಕೊಂಡು ಆಟೋ ರಿಕ್ಷಾದವ್ರು ಹಿಡಿದು ಎಲ್ಲರೂ ಕೂಡ ಇದಕ್ಕೆ ಬೆಂಬಲಕ್ಕೆ ಸಾಥ್ ಕೊಡ್ಬೇಕಂತಂದ ಈ ಒಂದು ಮಾಧ್ಯಮದ ಮುಖಾಂತರ ನಾವು ಎಲ್ರಿಗೂ ಕೂಡ, ನಮ್ಮ ವಕೀಲ ಸಂಘದವರು ಕೂಡ ನಮಗೆ ಸಾಥ್ ಕೊಡ್ತೇವೆ ಅಂತ ಹೇಳಿದ್ರು, ಅವರು ಕೂಡ ಕೊಡಬೇಕು. ಮತ್ತು ಏನ್ ನಮ್ಮ ಭಾಗದ ಈ ಮಠಾಧೀಶರು ಕೂಡ ನಮಗೆ ಸಾಥ್ ಕೊಡ್ಬೇಕಂತಂದ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲಿ ಒಂದು ಮನವಿಯನ್ನ ಮಾಡ್ಕೋತೀವಿ. ಮತ್ತೆ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ರೀತಿಯಿಂದ ತಾವೆಲ್ಲರೂ ಕೂಡ ತಮ್ಮದೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡ್ರಿ. ನಾಳೆ ಒಂದು ಯಾಕಂತಂದ್ರೆ ರೈತರಿಗೆ ಬಹಳಷ್ಟು ತೊಂದರೆ ಆಗೈತಿ. ಇದು ಬಹಳ ದಿನಗಳಿಂದ ಒಂದು ಬೇಡಿಕೆ ಐತಿ. ಈ ಬೇಡಿಕೆ ಈಡೇರ್ಬೇಕಾದ್ರೆ ತಾವೆಲ್ಲ ಇಡೀ ನಮ್ಮ ಚಿಕ್ಕೋಡಿ ತಾಲೂಕಿನ ಸಂಪೂರ್ಣವಾದಂತ ರೈತರು ಎಲ್ಲರೂ ಕೂಡ ಸಾಥ್ ಕೊಡ್ಬೇಕಂತಂದ ಈ ಒಂದು ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನ ಮಾಡ್ಕೋತೀವಿ.